ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕರ್ನಾಟಕದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದು ಶತಾಯುಷಿಗಳಾದವರು ಬಹಳ ವಿರಳ. ಅಂತಹವರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಮುಖ್ಯರಾದವರು. ವಿಶ್ವೇಶ್ವರಯ್ಯ ಅವರು ಎಂತಹ ಬಡತನದಲ್ಲಿ ಓದಿದ್ರು ಅನ್ನೋ ವಿಚಾರ ಎಲ್ಲರಿಗೂ ತಿಳಿದಿರುವಂಥದ್ದು. ಬೀದಿಯ ದೀಪದ ಬೆಳಕಿನಲ್ಲಿ ಓದಿ ಅವರು ಇಂಜಿನಿಯರ್ ಆಗ್ತಾರೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಹೊರಗಡೆಗೂ, ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಹಾಗೂ ಹೈದರಾಬಾದಲ್ಲಿ ಅವರು ಅದ್ಭುತವಾದ ಸೇವೆಯನ್ನು ಸಲ್ಲಿಸ್ತಾರೆ. ಹೈದರಾಬಾದಲ್ಲಿ ಇರ್ತಕ್ಕಂಥ ಕೋಸಿ ನದಿ ಏನಿದೆ ಅದು ದುಃಖ ನದಿ. ಯಾವಾಗ ತನ್ನ ಪಾತ್ರ ಬದಲಾಯಿಸಿ ಅದು ಪ್ರವಾಹವನ್ನು ಉಂಟು ಮಾಡುತ್ತೋ ಹೇಳೋಕ್ಕಾಗ್ತಾ ಇರಲ್ಲ. ಅಂತಹ ನದಿಯನ್ನು ಹದ್ದು ಬಸ್ತಿಗೆ ತರ್ತಾರೆ, ಮೂಸಿ ನದಿಯನ್ನು. ವಿಶ್ವೇಶ್ವರಯ್ಯ ಅವರು, ಇವರ ಬಗ್ಗೆ ಅನೇಕ ದಂತಕಥೆಗಳುಂಟು. ಅಂತಹ ಒಂದು ಕತೆ ಬಹಳ ಗಮನೀಯವಾದದ್ದು. ರೈಲಲ್ಲಿ ಹೊರಟಿದ್ದಾರೆ ವಿಶ್ವೇಶ್ವರಯ್ಯ ಅವರು. ರಾತ್ರಿ ಆಗಿದೆ, ಚೆನ್ನಾಗಿ ನಿದ್ರೆ ಮಾಡಿದ್ದಾರೆ. ಮಾಡ್ತಾ ಮಾಡ್ತಾ ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಗಿದೆ ಅವರಿಗೆ. ಎಚ್ಚರ ಆದಾಗ ಅವರು ಮತ್ತೆ ಆ ರೈಲಿನ ಶಬ್ದವನ್ನು ಆಲಿಸ್ತಾರಂತೆ. ಒಂದೆರಡು ಕ್ಷಣ ಆಲಿಸಿದ ಕೂಡಲೇ ಅವರಿಗೆ ಅನಿಸುತ್ತೆ ಮನಸ್ಸಿಗೆ ಏನೋ ಅವಘಡ ಸಂಭವಿಸ್ತಾ ಇದೆ ಅಂತ. ತಕ್ಷಣ ಹೋಗಿ ರೈಲನ್ನು ನಿಲ್ಲಿಸ್ತಾರೆ. ಎಳೆದು ನಿಲ್ಲಿಸಿದಾಗ ಎಲ್ಲರೂ ಹುಡ್ಕೊಂಡು ಬರ್ತಾರೆ ಗಾರ್ಡ್ಗಳೆಲ್ಲ. ನೋಡಿದ್ರೆ ವಿಶ್ವೇಶ್ವರಯ್ಯ ಅವರು ಕಾಯ್ತಾ ಇದ್ದಾರೆ. ಅವರಿಗಾಗಿ ಅವರೇ ದಾರವನ್ನು ಎಳೆದು ನಿಲ್ಲಿಸಿದ್ದಾರೆ. ಯಾಕೆ ಸರ್ ನಿಲ್ಲಿಸಿದ್ರಿ ಅಂದರೆ, ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡು ಅವರ ಕೈಯಲ್ಲಿ ಇರುವಂಥ ಲಾಂಧ್ರ ಏನಿರುತ್ತೆ ಆ ಲಾಂಧ್ರದ ಬೆಳಕಲ್ಲಿ ಅವರು ಆ ರೈಲ್ವೆ ಹಳಿಯನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾರಂತೆ. ಒಂದಷ್ಟು ದೂರದಲ್ಲಿ ಆ ರೈಲ್ವೆ ಹಳಿಗಳನ್ನು ಜೋಡಿಸುವಂಥ ಒಂದು ಲೋಹದ ಪಟ್ಟಿ ಏನಿರುತ್ತೆ ಅದನ್ನು ಫಿಶ್ ಪ್ಲೇಟ್ ಅಂತ ಕರೀತಾರೆ. ಆ ಫಿಶ್ ಪ್ಲೇಟ್ ಸಡಿಲವಾಗಿ ಅಲ್ಲಿರ್ತಕ್ಕಂಥದ್ದೆಲ್ಲ ಕಳಚ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ರೈಲು ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ ಅಲ್ಲಿ. ಯಾವಾಗ ಇದು ಕಳಚಿಕೊಳ್ತೋ, ಸಡಿಲವಾಯಿತೋ, ಹಾಗಾಗಿ ಎರಡೂ ಕಂಬಿಗಳ ನಡುವೆ ಒಂದು ರೀತಿಯಾದ ತಿಕ್ಕಾಟ ಬಂತೋ ಏನೋ, ಘರ್ಷಣೆ ಬಂತೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಆ ರೈಲಿನ ಶಬ್ದದಲ್ಲಿ ಸೂಕ್ಷ್ಮ ವ್ಯತ್ಯಾಸ ಕಂಡುಬಂದಿದೆ. ಮಲಗಿದ್ದಂಥ ವಿಶ್ವೇಶ್ವರಯ್ಯ ಅವರಿಗೆ ಈ ಶಬ್ದದ ವ್ಯತ್ಯಾಸ ಗೊತ್ತಾಗಿ ಅದರ ಮಹತ್ವ ತಕ್ಷಣವೇ ಅರ್ಥವಾಗಿ ಅವರು ರೈಲನ್ನು ನಿಲ್ಲಿಸಿದ್ರಂತೆ. ಹಾಗೆ ನಿಲ್ಲಿಸಿದ್ದರಿಂದ ಕೆಲವರಿಗೆ ತೊಂದರೆಯಾಗಿರಬಹುದು, ಅದು ಬೇರೆ ವಿಚಾರ. ಆದರೆ ಅದೆಷ್ಟು ಜನಕ್ಕೆ ತೊಂದರೆಗಳಾಗ್ತಾ ಇತ್ತೋ, ಸಾಯ್ತಾ ಇದ್ರೋ, ಗಾಯಾಳುಗಳಾಗ್ತಾ ಇದ್ರೋ, ರೈಲು ಬಿದ್ದಿದ್ರೆ ಗೊತ್ತಿಲ್ಲ ನಮಗೆ. ಹೀಗೆ ವಿಶ್ವೇಶ್ವರಯ್ಯ ಅವರು ಅನೇಕ ಕ್ಷೇತ್ರಗಳಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದಾರೆ. ಆದರೆ ಓರ್ವ ಇಂಜಿನಿಯರ್ ಆಗಿ ಅವರ ಈ ಒಂದು ಘಟನೆ ಏನಿದೆ, ಎಷ್ಟೇ ನಿದ್ರೆ ಮಾಡಿದ್ರೂ ಸಹ ಒಂದು ಕಡೆ ಅವರ ಎಚ್ಚರ ಸ್ಥಿತಿ ಸದಾ ಜಾಗೃತವಾಗಿ ಇರ್ತಾ ಇತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ HVಯಿಂದ. ನಾನು ಬೆಂಗಳೂರಿನ ತಾವರೆಕೆರೆಯಿಂದ ಬರ್ತಿದ್ದೀನಿ. ನನ್ನ ಹವ್ಯಾಸಗಳು ಅಂತಂದರೆ ದಿನಪತ್ರಿಕೆ ಓದೋದು, ತಟ್ಟಂತೇಳಿ ಕಾರ್ಯಕ್ರಮ ನೋಡೋದು, ಕ್ರೀಡೆನ ಆಡೋದು. ಅರುಣ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಪ್ರೇಮ ಆರ್. ನಾನು ರಾಮನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು ಹಾಗೂ ಸಂಗೀತವನ್ನು ಕೇಳುವುದು. ಪ್ರೇಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರಗಳು. ನನ್ನ ಹೆಸರು ಸತೀಶ್ ಜಿ. ಮೂಲತಃ ನಾನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕಿಚ್ಚೌಡ ಗ್ರಾಮದವನು. ಪ್ರಸ್ತುತ ನಾನು 8ನೇ ಮೈಲಿಯ ಬಗಲಗುಂಟೆಯಲ್ಲಿ ವಾಸವಾಗಿದ್ದೇನೆ. ನನ್ನ ಹವ್ಯಾಸಗಳು ಕ್ರೀಡೆ, ಪುಸ್ತಕವನ್ನು ಓದುವುದು. ಸತೀಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ.
ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ. ಸಂಪಾದಕರು KV ರಾಧಾಕೃಷ್ಣ. ಮೊದಲ ಪ್ರಶ್ನೆ ಈಗ ಬಂತು. ನೆಲಮಂಗಲದ ಹತ್ತಿರ ಯಾವ ಬೆಟ್ಟವು ಜೈವ ವೈವಿಧ್ಯತೆಯ ಪಾರಂಪರಿಕ ತಾಣದ ಪಟ್ಟಿಗೆ ಸೇರಿದೆ? ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಯಾವುದು ಅಂತ ತಿಳ್ಕೋಬೇಕಾಗಿದೆ. ನೆಲಮಂಗಲಕ್ಕೆ ಹತ್ತಿರ ಇದೆಯಂತೆ. ಇದು ಆಯ್ಕೆಗಳನ್ನು ನೋಡೋಣ. ಮಹಿಮಾ ರಂಗನಾಥ ಸ್ವಾಮಿ ಬೆಟ್ಟ, ಆದಿ ನಾರಾಯಣ ಸ್ವಾಮಿ ಬೆಟ್ಟ, ಅಂಬಾರಗುಡ್ಡ ಬೆಟ್ಟ, ಅಂತರಗಂಗೆ ಬೆಟ್ಟ. ಮೊದಲಿಗೆ ಬಜರುತ್ತಿದ್ದಾರೆ ಪ್ರೇಮ, ಆನಂತರ ಅರುಣ್ ಕುಮಾರ್. ಅಂತರಗಂಗೆ ಬೆಟ್ಟ. ಅಂತರಗಂಗೆ ಬೆಟ್ಟ ಆಯ್ಕೆ 4. ಹೌದಾ? ಹೌದು. ಹೇಳಿ ಅರುಣ್ ಕುಮಾರ್. ಮಹಿಮಾ ರಂಗಸ್ವಾಮಿ ಬೆಟ್ಟ. ಮಹಿಮಾ ರಂಗನಾಥ ಸ್ವಾಮಿ ಬೆಟ್ಟ ಆಯ್ಕೆ 1. ಉತ್ತರವನ್ನು ನೋಡೋಣ. ಮಹಿಮಾ ರಂಗನಾಥ ಸ್ವಾಮಿ ಬೆಟ್ಟ ಉತ್ತರ ಸರಿಯಾಗಿದೆ. ಇಸ್ರೇಲ್ ಕೆಣಕ್ಕೆ ಗೆದ್ದವರಿಲ್ಲ ಈ ಪುಸ್ತಕವನ್ನು ಅರುಣ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಬೆಂಗಳೂರಿನಿಂದ ತುಮಕೂರಿಗೆ ಹೋಗುವ ರಸ್ತೆಯಲ್ಲಿ 47 ಕಿಲೋಮೀಟರ್ ದೂರ ಹೋಗಬೇಕು. ಅಲ್ಲಿ ಎಡಗಡೆಗೆ ಒಂದು ರಸ್ತೆ ಕಾಣುತ್ತೆ. ಅದರಲ್ಲಿ ಸುಮಾರು 1.5 ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ಈ ಮಹಿಮಾ ರಂಗನಾಥ ಸ್ವಾಮಿಯ ಬೆಟ್ಟವನ್ನು ನಾವು ನೋಡಬಹುದು. ಸುಮಾರು 300 ಅಡಿ ಎತ್ತರ ಇರುವಂಥ ಪುಟ್ಟದ ಬೆಟ್ಟ ಇದು. ಬಹಳ ಸುಲಭವಾಗಿ ಹತ್ತಬಹುದು, ಅಂತಹ ಕಷ್ಟ ಏನೂ ಇಲ್ಲ. ಆದರೆ ನೆಲದ ಮೆಟ್ಟಲನ್ನು ಹತ್ತೋಕೆ ಮೊದಲು ಹನುಮಂತನ ದೇವಾಲಯ ಉಂಟು. ಅದನ್ನು ಪೂಜೆ ಮಾಡಿಕೊಂಡು ಮೆಟ್ಟಲನ್ನು ಹತ್ತೋಕೆ ಶುರು ಮಾಡಿತು ಅಂದರೆ ಅಲ್ಲಿ ರಂಗನಾಥ ಸ್ವಾಮಿಯ ಬೆಟ್ಟ ಇದೆ, ದೇವಸ್ಥಾನ ಉಂಟು, ಸೊಗಸಾದ ದೇವಸ್ಥಾನ. ವಿಶೇಷ ಅಂದರೆ ಈ ದೇವಸ್ಥಾನದಲ್ಲಿ ಗರುಡನಿಗೆ ತುಂಬ ಪೂಜೆ ಸಲ್ಲುತ್ತೆ. ಗರುಡನಿಗೆ ಪೂಜೆ ಮಾಡಿ ಆನಂತರ ರಂಗನಾಥ ಸ್ವಾಮಿಗೆ ಪೂಜೆ ಮಾಡುವ ಪದ್ಧತಿಯೂ ಸಹ ಇಲ್ಲಿ ಉಂಟು. ಸುತ್ತಮುತ್ತಲೂ ಹಸಿರು, ಬಹಳ ಪ್ರಶಾಂತವಾದ ಸ್ಥಳ. ಹೋಗಿ ಅಲ್ಲಿ ಕೂತ್ಕೊಂಡ್ರೆ ದೂರದಲ್ಲಿ ಶಿವಗಂಗೆ ಬೆಟ್ಟ ಕಾಣ್ತಾ ಇರುತ್ತೆ. ಹಾಗೆ ನೋಡ್ತಾ ಕೂತ್ಕೊಂಡ್ರೆ ಸೂರ್ಯಾಸ್ತ ಆದಾಗ ಒಂದು ಅಲೌಕಿಕ ಪ್ರಭೆ ಎಲ್ಲ ಕಡೆಗೂ ತುಂಬಿಕೊಳ್ಳುತ್ತೆ. ಬಹಳ ನಯನ ಮನೋಹರ ಹಾಗೂ ಮನಸ್ಸಿಗೆ ತುಂಬ ಶಾಂತಿಯನ್ನು ಕೊಡುವಂಥ ಸ್ಥಳ ಮಹಿಮಾ ರಂಗನಾಥ ಸ್ವಾಮಿ ದೇವಾಲಯ. ಮುಂದಿನ ಪುಸ್ತಕ ತೆಂಕಣ ಬಡಗಣ, ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ: ಭಾರತದಲ್ಲಿ ಸಂಪೂರ್ಣ ಸಾಕ್ಷರತೆಯನ್ನು ಸಾಧಿಸಿದ 5ನೆಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಗೋವಾ, ತ್ರಿಪುರ, ಮಿಜೋರಾಂ, ಹಿಮಾಚಲ ಪ್ರದೇಶ. ಮೊದಲಿಗೆ ಪ್ರೇಮ, ಆನಂತರ ಅರುಣ್ ಕುಮಾರ್. ಮಿಜೋರಾಂ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ಹೇಳಿ ಅರುಣ್ ಕುಮಾರ್. ಗೋವಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1 ಸರಿಯಾದ ಉತ್ತರ ಈಗ ಬಂತು. ಹಿಮಾಚಲ ಪ್ರದೇಶ ಸರಿಯಾದ ಉತ್ತರ ಆಗಿತ್ತು. ಈ ಎಲ್ಲ ದೇಶಗಳು ಸಹ ಸಾಕ್ಷರತೆಯನ್ನು ಸಾಧಿಸಿವೆ. ಈ 4 ರಾಜ್ಯಗಳ ಹೆಸರನ್ನು ಆಯ್ಕೆಗಳಲ್ಲಿ ಕೊಟ್ಟಿದ್ದೇವೆ. ಇನ್ನೊಂದು 5ನೇ ರಾಜ್ಯ ಯಾವುದು ಅಂದರೆ ಅದು ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಆಗಿದೆ. ಅದು ಸಹ ಸಂಪೂರ್ಣ ಸಾಕ್ಷರತೆಯನ್ನು ಸಾಧಿಸಿದೆಯಂತೆ. ಭಾರತ ಹೆಚ್ಚು ಕಡಿಮೆ 80% ಸಾಕ್ಷರತೆಯನ್ನು ಸಾಧಿಸಿದೆ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ನಾವು ತಿಳ್ಕೋಬಹುದು. ಕೌದಿಯೊಳಗಿನ ಕನಸುಗಳು ಎನ್ನುವ ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಹೃದಯಾಘಾತ ಸಂಭವ ಸಾಧ್ಯತೆಯನ್ನು ತಡೆಗಟ್ಟಲು ಅಲ್ಪ ಪ್ರಮಾಣದ ಆಸ್ಪಿರಿನ್ಗಿಂತಲೂ ಹೆಚ್ಚು ಪ್ರಭಾವಶಾಲಿಯಾದ ಔಷಧ ಯಾವುದು ಎನ್ನಲಾಗಿದೆ. ಆಯ್ಕೆಗಳನ್ನು ನೋಡೋಣ. ಮೆಟ್ಫಾರ್ಮಿನ್, ಹೆಪಾರಿನ್, ಕ್ಲೋಪಿಡಾಗ್ರೆಲ್, ಹಿರುಡಿನ್. ಮೊದಲಿಗೆ ಪ್ರೇಮ, ಆನಂತರ ಸತೀಶ್. ಹೆಪಾರಿನ್. ಆಯ್ಕೆ 2.
ಸತೀಶ್ ಇರುಡಿನ್. ಹಿರುಡಿನ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ಸರಿಯಾದ ಉತ್ತರ ಈಗ ಬಂತು. ಕ್ಲೋಪಿಡಾಗ್ರೆಲ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಅನಾದಿ ಕಾಲದಿಂದಲೂ ನಾವು ಆಸ್ಪಿರನ್ನನ್ನು ಹೆಚ್ಚು ಬಳಸ್ತಾ ಇದ್ದೇವೆ. ನಾವು ಅನೇಕ ಕಾಯಿಲೆಗಳಲ್ಲಿ ಬಳಸ್ಕೊಂಡು ಬರ್ತಾ ಇದ್ದೇವೆ. ಆದರೆ ಕೆಲವು ದಶಕಗಳ ಅಧ್ಯಯನದಿಂದ ಯಾರಿಗೆ ಹೃದಯಾಘಾತ ಆಗಬಹುದು, ಯಾರು ತೀವ್ರ ಸ್ವರೂಪದ ರಕ್ತದ ಏರೊತ್ತಡದಿಂದ ಬ್ಲಡ್ ಪ್ರೆಷರಿಂದ ನರಳ್ತಾ ಇದ್ದಾರೆ, ಯಾರಿಗೆ ಅನಿಯಂತ್ರಿತ ಮಧುಮೇಹ ಇದೆ, ಅಂಥವರಿಗೆಲ್ಲ ಸಾಮಾನ್ಯವಾಗಿ ವೈದ್ಯರು ನಿರ್ಧಾರ ಮಾಡ್ತಾರೆ ಇವರಿಗೆ ಒಂದು ಪುಟ್ಟ ಆಸ್ಪಿರಿನ್ ಗುಳಿಗೆ ಕೊಡಬಹುದಾ, ಯಾಕಂದರೆ ಹಠಾತ್ ಹೃದಯಾಘಾತವನ್ನು ತಪ್ಪಿಸಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇವತ್ತಿಗೂ ಸಹ ಕೊಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಯುರೋಪಿಯನ್ ಸೊಸೈಟಿ ಆಫ್ ಕಾರ್ಡಿಯಾಲಜಿ ಕಾಂಗ್ರೆಸ್ ಅನ್ನೋದು ಒಂದು ನಡೀತು. ಆ ಒಂದು ಸಮಾವೇಶದಲ್ಲಿ ಮಂಡನೆಯಾದಂಥ ಒಂದು ಪ್ರಬಂಧ ಅದು ಲ್ಯಾನ್ಸೆಟ್ ಅನ್ನೋ ಒಂದು ವೈದ್ಯಕೀಯ ನಿಯತಕಾಲಿಕದಲ್ಲಿ ಪ್ರಕಟವಾಗಿದೆ. 29,000 ರೋಗಿಗಳ ಮೇಲೆ ಅಧ್ಯಯನ ಮಾಡಿ ಈ ಆಸ್ಪಿರಿನ್ಗಿಂತಲೂ ಈ ಕ್ಲೋಪಿಡಾಗ್ರೆಲ್ ಅನ್ನೋ ಔಷಧಿ ಏನಿದೆ ಇದು 14% ಹೆಚ್ಚು ಪ್ರಭಾವಶಾಲಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದೆ. ಆದರೆ ವೈದ್ಯರು ಇವತ್ತಿಗೂ ಆಸ್ಪಿರಿನನ್ನು ಕೊಡ್ತಾರೆ. ಯಾರು ಆಂಜಿಯೋಪ್ಲಾಸ್ಟಿಯನ್ನು ಮಾಡಿಸ್ಕೊಂಡಿರ್ತಾರೋ ಅವರಿಗೆ ಸಾಮಾನ್ಯವಾಗಿ ಈ ಆಸ್ಪಿರಿನ್ ಮತ್ತು ಕ್ಲೋಪಿಡಾಗ್ರೆಲ್ ಎರಡನ್ನೂ ಸೇರಿಸಿ ಒಂದು ಸಂಯುಕ್ತ ರೂಪದ ಔಷಧಿಯನ್ನು ಕೊಡೋ ಪದ್ಧತಿ ಉಂಟು. ಮುಂದಿನ ಪುಸ್ತಕ ಸಾಗರದಾಚೆಯ ನಾಡಿನಲ್ಲಿ, SP ವಿಜಯಲಕ್ಷ್ಮಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಎಷ್ಟನೆಯ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಮ್ಮೇಳನವು ಬೆಂಗಳೂರಿನಲ್ಲಿ ನಡೆಯಿತು? ಆಯ್ಕೆಗಳನ್ನು ನೋಡೋಣ. 14, 11, 13, 12. ಮೊದಲಿಗೆ ಬಸರುತ್ತಿದ್ದಾರೆ ಸತೀಶ್, ಆನಂತರ ಅರುಣ್ ಕುಮಾರ್. 11 ಅಂತ ಹೇಳ್ತಾ ಇದ್ದಾರೆ. ಅರುಣ್ ಕುಮಾರ್ 14. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 11 ಆಗಿತ್ತು. ಸತೀಶ್ ಈ ಉತ್ತರ ಕೊಟ್ಟಿದ್ದಾರೆ. ಸಾಗರದಾಚೆಯ ನಾಡಿನಲ್ಲಿ SP ವಿಜಯಲಕ್ಷ್ಮಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ ಸತೀಶ್ ಅವರಿಗೆ. 180 ದೇಶಗಳು ಇವೆ, ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಕರೀತೇವೆ. ಇವರು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಪ್ರಾದೇಶಿಕವಾಗಿ ಸಮಾವೇಶಗಳನ್ನು ನಡೆಸಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಏನಿವೆ ಅವುಗಳ ಒಂದು ಮೌಲ್ಯಮಾಪನವನ್ನು ಮಾಡೋದುಂಟು ಈ ಒಂದು ಸಂದರ್ಭದಲ್ಲಿ. ಹಾಗೆ ಈ ದಕ್ಷಿಣ ಏಷ್ಯಾ ಭಾಗ ಏನಿದೆ ಇಲ್ಲಿರ್ತಕ್ಕಂಥ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಾವೇಶವನ್ನು ಮಾಡಿದ್ರು. ಈ ಒಂದು ಸಮಾವೇಶ ಬೆಂಗಳೂರಲ್ಲಿ ಸೆಪ್ಟೆಂಬರ್ 11ರಿಂದ 13ರವರೆಗೆ ನಡೆಯಿತು. ಲೋಕಸಭೆಯ ಸ್ಪೀಕರ್ ಅವರು ಈ ಒಂದು ಸಮಾವೇಶದಲ್ಲಿ ಭಾಗಿಗಳು ಆಗಿದ್ದರು. ಮುಂದಿನ ಪುಸ್ತಕ ಮುಸ್ಸಂಜೆಯ ಕಥೆಗಳು. ಉದಯಕುಮಾರ ಹಬ್ಬು ಈ ಪುಸ್ತಕವನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಜ, ದ, ಗೆ, ಖಿ, ಯಾ, ಲಿ. ತಮ್ಮ ಉತ್ತರ ಪ್ರೇಮ ಅವರೇ. ಜಗದ ಬಗೆ ಕಿರಿಯಾಗಲಿ. ಜಗದ ಬಗೆ ಕಿರಿಯಾಗಲಿ. 10 ಮನೆಗಳಿವೆ, 10 ಅಕ್ಷರ ಬೇಕು. ಜಗದ ಬಗೆ ಕಿರಿಯಾಗಲಿ. ಸತೀಶ್ ಮತ್ತು ಅರುಣ್ ಕುಮಾರ್ ಹೇಳಿ. ಜಗದ ಬಗೆ ಕಿರಿದಾಗಲಿ. 10 ಅಕ್ಷರ ಇದೆಯಾ ಉತ್ತರದಲ್ಲಿ? ನೋಡಿ ಒಂಚೂರು ಎಲ್ಲಿ ತಪ್ಪಾಗಿರಬಹುದು ಅಂತ. ಜಗದ ಬಗೆ ಕಿರಿಯಾಗಲಿ. ಉತ್ತರವನ್ನು ನೋಡೋಣ. ಜನ ದನಿಗೆ ಕಿವಿಯಾಗಲಿ. ಜನದನಿಗೆ ಕಿವಿಯಾಗಲಿ, ಇದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಕುರುಡು ಕಂದೀಲು ಗಜಲ್ ಸಂಕಲನ, ನರುಷಿ ಕಡೂರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ,
ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 56 ಕೂಡು 54, 79 ಕಳೆ 42, 23 ಗುಣಿಸು 9, 232 ಭಾಗಿಸು 8. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರಾದರೂ ಲೆಕ್ಕವನ್ನು ಪೂರ್ಣ ಮಾಡಿದರೆ ಈಗಲೂ ಬಜರ್ ಒತ್ತಿ ಉತ್ತರ ಕೊಡಿ. ಪ್ರೇಮ ಬಜರ್ ಒತ್ತಿದ್ದಾರೆ. 699. ಸತೀಶ್ ಮತ್ತು ಅರುಣ್ ಕುಮಾರ್ ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 110, 37, 207, 29 ಎಲ್ಲವನ್ನು ಕೂಡಿದ್ರೆ 3, 8, 3 ಬಂದಿದೆ. ಹೆಚ್ಚು ಕಡಿಮೆ 2ರಷ್ಟು ಉತ್ತರವನ್ನು ತಾವು ಕೊಟ್ಟಿದ್ದೀರಿ. ಕಂದೀಲು ಈ ಕೃತಿ ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ತೆರೆದ ಬದುಕಿನ ಪುಟಗಳು, KN ಭಗವಾನ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ರಾಧಾ ಬಹಿನ್ ಭಟ್, ಪ್ರತಿಭಾ ಸತ್ಪತಿ, ನಿರ್ಮಲಾದೇವಿ, ಸ್ಯಾಲಿ ಹೋಳ್ಕರ್. ಮೊದಲಿಗೆ ಸತೀಶ್, ಆನಂತರ ಪ್ರೇಮ. ರಾಧಾ ಬಹಿನ್ ಭಟ್. ಆಯ್ಕೆ 1 ಹೇಳಿ. ಪ್ರೇಮ? ಸ್ಯಾಲಿ ಹೋಳ್ಕರ್. ಸ್ಯಾಲಿ ಹೋಳ್ಕರ್ ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ನಿರ್ಮಲಾದೇವಿ ಆಗಿತ್ತು. ನಿರ್ಮಲಾದೇವಿ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ಸಂದಿದೆ. ಇವರು ಬಿಹಾರ ರಾಜ್ಯಕ್ಕೆ ಸೇರಿದವರು. ಅಲ್ಲಿ ಒಂದು ಪಾರಂಪರಿಕ ಕಲೆ ಉಂಟಂತೆ, ಸೂಜಿನಿ ಅನ್ನೋದು ಈ ಒಂದು ಕಲೆ. ಈ ಸೂಜಿನಿ ಕಲೆಯಲ್ಲಿ ಬಟ್ಟೆಗಳ ಮೇಲೆ ನಾನಾ ರೀತಿಯ ಚಿತ್ತಾರಗಳನ್ನು ದಾರದ ಸಹಾಯದಿಂದ ಹೊಲಿತಾರೆ. ಈ ಒಂದು ಸೂಜಿನಿ ಕಲೆ ಏನಿತ್ತು ಆರಂಭದಲ್ಲಿ ದಿಂಬುಗಳಿಗೆ ಹಾಕ್ತಾ ಇದ್ರಂತೆ, ದಿಂಬಿನ ಅಂಚಿಗೆ ಹಾಕ್ತಾ ಇದ್ರಂತೆ. ಆದರೆ ಈಗ ಇದು ಎಷ್ಟು ಜನಪ್ರೀತಿಯನ್ನು ಗಳಿಸಿದೆ ಅಂದರೆ, ಈ ಸೂಜಿನಿ ಕಲೆ ಇರುವ ಸೀರೆಗಳು ಮತ್ತು ಸಲ್ವರ್ ಕಮೀಜ್ ಇತ್ಯಾದಿಗಳೆಲ್ಲ ತುಂಬ ಜನಪ್ರೀತಿಯನ್ನು ಗಳಿಸಿದೆಯಂತೆ ಬಿಹಾರ ರಾಜ್ಯದಲ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಬಾಳ ಬೆಳಕು ಆತ್ಮಕಥೆ, ಡಾಕ್ಟರ್ ಶೈಲಜಾ VK ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ವಿ, ಕ, ತಂ, ಸ, ದೇ, ದ್ಯೆ, ಲಿ, ದ. ಹೇಳಿ ಸತೀಶ್. ವಿದ್ಯೆ ಕಲಿಸದ ತಂದೆ. ಎರಡನೇದಾಗಿ ಅರುಣ್ ಕುಮಾರ್. ವಿದ್ಯೆ ಕಲಿಸದಂತಾದಂತೆ. ಪ್ರೇಮ? ಅದೇ ಉತ್ತರ. ಸರಿಗಿದೆಯಾ? ಉತ್ತರವನ್ನು ನೋಡೋಣ. ವಿದ್ಯೆ ಕಲಿಸದ ತಂದೆ. ಎಲ್ಲಿ ಕೇಳಿದ್ರಿ ಇದನ್ನು? ಓದಿ ಊಹೆ ಮಾಡಿದ್ರ ಅಥವಾ ಇದಕ್ಕೆ ಮೊದಲು ಎಲ್ಲಾದರೂ ಕೇಳಿದ್ರ? ಇಲ್ಲ ಸರ್, ನೋಡಿದ್ದೀವಿ. ಯಾರಾದರೂ ಇದಕ್ಕೆ ಮೊದಲು ಎಲ್ಲಾದರೂ ಕೇಳಿದ್ದುಂಟಾ ಇದು? ಇಲ್ಲ. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಬಿದ್ದಿರಲು ಬಂದು ನೋಡದ ತಾಯಿ. ತಂದೆ ಸರ್ವಜ್ಞ. ಸರ್ವಜ್ಞ.
ಸರ್ವಜ್ಞನ ವಚನಗಳಲ್ಲಿ ಬರುತ್ತೆ ಈ ಮಾತು. ಬಾಳೆ ಬೆಳಕು ಈ ಒಂದು ಆತ್ಮಚರಿತ್ರೆಯ ಕೃತಿಯನ್ನು ಸತೀಶ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಮಧುರವಾದ ಹಾಗೂ ಕೋಮಲವಾದ ಮಾತು, ವಿವಾಹ ಚಲಿಸುತ್ತಿಲ್ಲ. ಅರುಣ್ ಕುಮಾರ್, ಸುಮಧುರ. ಒಂದು ಉತ್ತರ. ಸುಮಧುರ. 3 ಶಬ್ದ ಸಿಕ್ತಾ? ಪ್ರೇಮ ಗೊತ್ತಾಗ್ತಾ ಇಲ್ಲ. ಸತೀಶ್, ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದಕ್ಕೆ 3ನೇ ಶಬ್ದಕ್ಕೆ ತಾವು ಪ್ರಯತ್ನ ಪಡಬಹುದು. ಒಂದು ಉತ್ತರ. ಮೃದು ವಚನ ಸರಿಯಾದ ರೂಪ ಮೃದು ವಚನ ಆಗಿತ್ತು. 2ನೇ ಶಬ್ದವನ್ನು ಕೊಡೋದಕ್ಕೆ ಪ್ರೇಮ ಮತ್ತು ಸತೀಶ್ ಸಿದ್ಧವಾಗಿದ್ದಾರೆ. ಪ್ರೇಮ, ಮದುವೆ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಅರುಣ್ ಕುಮಾರ್ ಬಜರ್ ಒತ್ತಿದ್ದಾರೆ. ಚಲಿಸುತ್ತಿಲ್ಲ, ಅಚಲ ಉತ್ತರವನ್ನು ನೋಡೋಣ. ಅಚಲ ಉತ್ತರ ಸರಿಯಾಗಿದೆ. ಹೆಣ್ತನದ ಆಚೆ ಈಚೆ ಶ್ರೀದೇವಿ ಕೆರೆಮನೆ ಬರೆದಂಥ ಪುಸ್ತಕ ಪ್ರೇಮ ಅವರಿಗೆ. ಮನ್ವಂತರ ಕಥಾ ಸಂಕಲನ ಮಂಗಳಾ ಪ್ರಸಾದ್ ಬರೆದಿರುವಂಥ ಪುಸ್ತಕ ಅರುಣ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಅರುಣ್ ಕುಮಾರ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹೊಟ್ಟೆಗೆ ಹಾಕಿಕೋ ಎಂಬ ನುಡಿಗಟ್ಟಿನ ಅರ್ಥವೇನು? ಕ್ಷಮಿಸು, ಕ್ಷಮಿಸದಿರು. ಕ್ಷಮಿಸು. ಮುಂದಿನ ಪ್ರಶ್ನೆ. ಮನೆ, ನಿವಾಸ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಖಾನಿ, ಖಾನೆ. ಕಾನೆ. ಮೊದಲನೇದ ಎರಡನೇದ? ಎರಡನೇದು ಕಾನೆ. ಎರಡನೇದು ಖಾನೆ. 3ನೇ. ವಾಲಿಯು ಕೊಂದ ರಾಕ್ಷಸನ ಹೆಸರೇನು? ದುಂದುಭಿ, ದೀರ್ಘತಮ. ದುಂದುಬಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಡು ಹೋದ, ಕೊಂಡು ಹೋದ. ಆಡು ಹೋದ, ಆಡು ಕೂಡು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹೆಂಡತಿನ ಕರ್ಕೊಂಬರೋವಾಗ ಹಳ್ಳದ ಕಡೆಯಿಂದ ಬಂದು ಯಾರೋ ಹೆಂಡತಿಯ ಮೂಗಿಗೆ ಹೊಡೆದವರು. ಯಾರು ಹೆಂಡತಿಯ ಮೂಗಿಗೆ ಹೊಡೆದವರು? ತವ್ರ ಮನೆಯಿಂದ ಹೆಂಡತಿನ ಕರ್ಕೊಂಬರ್ತಿದ್ದಾನೆ. ಅಲ್ಲೆಲ್ಲೋ ಕೆರೆ ಹತ್ರನೋ ಹಳ್ಳದ ಹತ್ರನೋ ಬರೋವಾಗ ಯಾರೋ ಬಂದು ಹೆಂಡತಿ ಮೂಗಿಗೆ ಹೊಡೆದ್ರಂತೆ. ಯಾರಂತ ಅದು? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹೊಟ್ಟೆಗೆ ಹಾಕಿಕೋ, ಕ್ಷಮಿಸು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಖಾನೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ದುಂದುಬಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಆಡು ಹೋದ, ಕಾಡು ಹಾಳು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಕೇದಿಗೆ. ನೀರು ಎಲ್ಲಿ ಹೆಚ್ಚಿರುತ್ತೋ ಅಲ್ಲೇ ಕೇದಿಗೆ ಪೊದೆಗಳು ಇರುತ್ತೆ. ಹಾಗಾಗಿ ಎಲ್ಲ ಜಾನಪದ ಒಗಟುಗಳು ಕೆರೆ ಹತ್ತಿರ, ಬಾವಿ ಹತ್ತಿರ ಅಥವಾ ಈ ರೀತಿ ನೀರಿನ ಹತ್ತಿರವೇ ಬರುತ್ತೆ. ಅದು ತುಂಬ ಸುಗಂಧಮಯವಾಗಿದ್ದು ಎಲ್ಲ ಕಡೆಗೂ ಹರಡ್ತಾ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಕೇದಿಗೆ ಹೂ ವಾಸನೆ ಕಂಡ್ರೆ ಅದನ್ನು ಕಿತ್ಕೊಂಡು ಬರೋವರೆಗೂ ಬಿಡೋದಿಲ್ಲ ಅವರು. ಅದೇ ಈಗ ಕಡಿಮೆ ಆಗೋಗಿದೆ. ಕೇದಿಗೆ ಹೂವು ನೋಡೋಕ್ಕೂ ಸಹ ಸಿಗೋದಿಲ್ಲ. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಪ್ರೇಮ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ರೆಕ್ಕೆ ಪುಕ್ಕ ಕಳೆದುಕೋ ಎಂಬ ನುಡಿಗಟ್ಟಿನ ಅರ್ಥವೇನು? ಶಕ್ತಿಯನ್ನು ಕಳೆದುಕೋ, ಅಸಹಾಯಕನಾಗು. ಅಸಹಾಯಕನಾಗು. ಮುಂದಿನ ಪ್ರಶ್ನೆ. ಆಗರ್ಭ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಬಸುರಿ, ಹೆಂಗಸು, ಹುಟ್ಟಿನಿಂದ ಶ್ರೀಮಂತ. ಹುಟ್ಟಿನಿಂದ ಶ್ರೀಮಂತ. ಮುಂದಿನ. ಮಹಾಭಾರತದಲ್ಲಿ ಕಲಿಯ ಅಂಶದಿಂದ ಯಾರು ಜನಿಸಿದರು? ದುರ್ಯೋಧನ, ದುಶ್ಯಾಸನ. ದುಶ್ಯಾಸನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಒದ್ದೇ ಇಲ್ಲದ ಕಡೆ
ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಪ್ಪ ಸಾಯುವಾಗ ಅಮ್ಮ ಅಳ್ತಾಳೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ರೆಕ್ಕೆ ಪುಕ್ಕ ಕಳೆದುಕೋ, ಶಕ್ತಿಯನ್ನು ಕಳೆದುಕೋ, ಸರಿಯಾದ ಉತ್ತರ ಆಗಿತ್ತು. ಎರಡನೇ ಪ್ರಶ್ನೆಗೆ ಉತ್ತರ, ಹುಟ್ಟಿನಿಂದ ಶ್ರೀಮಂತ, ಉತ್ತರ ಕೊಟ್ಟಿದ್ದೀರಿ ತಾವು. ಮೂರನೇ ಪ್ರಶ್ನೆಗೆ ಉತ್ತರ ದುರ್ಯೋಧನ ಆಗಿತ್ತು, ದುಶಾಸನ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಒದ್ದೆ ಇಲ್ಲದ ಕಡೆ ಗೆದ್ದಲ ಭಯವಿಲ್ಲ. ಒದ್ದೆ ಎಲ್ಲಿರುತ್ತೋ ಅಲ್ಲಿ ಗೆದ್ದಲ ಕಾಟ ಉಂಟು. ಐದನೇ ಪ್ರಶ್ನೆಗೆ ಉತ್ತರ, ಇದು ಈರುಳ್ಳಿ ಹೆಚ್ಚೋದು. ಅದು ಹೇಗೆ ಈರುಳ್ಳಿ ಅಪ್ಪ ಅದನ್ನೋ ಗೊತ್ತಿಲ್ಲ, ಅಮ್ಮ ಅಂತೂ ಅಳ್ತಿದ್ದಾಳೆ, ಅದನ್ನು ಅರ್ಥ ಮಾಡ್ಕೋಬಹುದು. ಆದರೆ ಜಾನಪದ ಕವಿಯ ಇಚ್ಛೆಯನ್ನು ಬಲ್ಲವರು ಯಾರು? ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಸತೀಶ್ ಅವರಿಗೆ ಅವಕಾಶ ಬಂದಿದೆ, ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ. ಉಪ್ಪು ಖಾರ ಹಚ್ಚು ಎಂಬ ನುಡಿಗಟ್ಟಿನ ಅರ್ಥವೇನು? ಹೆಚ್ಚು ರುಚಿಯಾಗಿಸು, ಇಲ್ಲದ್ದನ್ನು ಸೇರಿಸು. ಇಲ್ಲದ್ದನ್ನು ಸೇರಿಸು. ಮುಂದಿನ ಪ್ರಶ್ನೆ, ಕುಂಟ, ಹೆಳವ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಖೋಡ, ಖೋಡಿ. ಖೋಡಿ ಎರಡನೇದು. ಮುಂದಿನ ಪ್ರಶ್ನೆ, ದುರ್ಯೋಧನನಿಗೆ 100 ಗಂಡು ಮಕ್ಕಳ ಜೊತೆಯಲ್ಲಿ ಹುಟ್ಟಿದ ಮಗಳ ಹೆಸರೇನು? ಲಕ್ಷ್ಮಣೆ, ದಮಯಂತಿ. ದಮಯಂತಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಳೆಗರು ಎತ್ತಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಯ್ಯಯ್ಯೋ ಜೋಗಿ, ಮೈಯೆಲ್ಲ ಬೂದಿ, ಕಂಕುಳಲ್ಲಿ ಕಾಮಾಕ್ಷಿ, ತಲೆ ಮೇಲೆ ರುದ್ರಾಕ್ಷಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಉಪ್ಪು ಖಾರ ಹಚ್ಚು, ಇಲ್ಲದ್ದನ್ನು ಸೇರಿಸು, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಖೋಡ ಆಗಿತ್ತು. ಖೋಡಿ ಅಂತ ಹೇಳ್ತಂದರೆ ಅದು ಹೆಣ್ಮಕ್ಕಳಿಗೆ ಹುಚ್ಚು ಕೋಡಿ ಮನಸ್ಸು ಅಂತ HSV ಅವರು ಬಳಸಿದ್ದಾರೆ. ಆ ಖೋಡಿ ಬೇರೆ, ಕೋಡಿ ಬೇರೆ. ಕೋಡಿ ಅಂದರೆ ನೀರು ಉಕ್ಕಿ ಹರಿಯುತ್ತೆ ಕೆರೆಯಿಂದ, ಅದು ಕೋಡಿ ಬಿತ್ತು, ಕೋಡಿ ಹರಿಯಿತು ಅಂತಾರೆ. ಆ ಕೋಡಿ ಬೇರೆ, ಖೋಡಿ ಬೇರೆ, ಹೆಣ್ಣು ಮಗುವಿಗೆ ಅನ್ವಯಿಸುವಂಥ ಶಬ್ದ. ಮೂರನೇ ಪ್ರಶ್ನೆಗೆ ಉತ್ತರ ಲಕ್ಷ್ಮಣ. ಧೃತರಾಷ್ಟ್ರನಿಗೆ 100 ಮಕ್ಕಳು ಇದ್ದಂಥ ಕಥೆ ನಮಗೆ ಗೊತ್ತು. ಆದರೆ ದುರ್ಯೋಧನನಿಗೂ 100 ಮಕ್ಕಳು ಗಂಡು ಮಕ್ಕಳಿದ್ರಂತೆ, ಒಬ್ಬಳು ಹೆಣ್ಣು ಮಕ್ಕಳಿದ್ರಂತೆ. ಆ ಲಕ್ಷ್ಮಣೆ ಅಂತ ಆಕೆಯ ಹೆಸರು. ಕೃಷ್ಣನ ಮಗ ಸಾಂಬ ಅನ್ನೋನು ಬಂದು ಈ ಲಕ್ಷ್ಮಣೆಯನ್ನು ಮದುವೆಯಾಗ್ತಾನೆ ಅಂತ ಹೇಳುತ್ತೆ ಪುರಾಣಗಳು. ನಾಲ್ಕನೇ ಪ್ರಶ್ನೆಗೆ ಉತ್ತರ, ಎಳೆಗರು ಎತ್ತಲ್ಲ, ದಳವಾಯಿ ದೊರೆಯಲ್ಲ. ಐದನೇ ಪ್ರಶ್ನೆಗೆ ಉತ್ತರ, ಇದು ಹರಳು ಗಿಡ, ಕ್ಯಾಸ್ಟರ್ ಪ್ಲಾಂಟ್ ಅಂತ ಹೇಳ್ತೇವೆ. ಅಲ್ಲಿ ಬೂದಿ ತರಹ ಅದರಲ್ಲಿ ಅಫಿಡ್ಸ್ಗಳು ತುಂಬ ಇರುತ್ತೆ. ಹಾಗಾಗಿ ಈ ರೀತಿಯಾದ ಒಂದು ಒಗಟನ್ನು ನಮ್ಮ ಕವಿ ಕಟ್ಟಿದ್ದಾನೆ. ಎಷ್ಟು ಸರಿ ಉತ್ತರ ಆಯಿತು? ಒಂದೇ ಅಲ್ವಾ? ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಅರುಣ್ ಕುಮಾರ್ ಅವರಿಗೆ 5 ಪುಸ್ತಕ ಬಂದಿದೆ, ಪ್ರೇಮಾ ಅವರಿಗೆ 2 ಪುಸ್ತಕ, ಸತೀಶ್ ಅವರಿಗೆ 3 ಪುಸ್ತಕ. ಮೊದಲಿಗೆ ಅರುಣ್ ಕುಮಾರ್ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮ್ಮ ನೆಚ್ಚಿನ ಥಟ್ ಅಂತ ಹೇಳಿ ಕಾರ್ಯಕ್ರಮ 5,000 ಗಡಿಯನ್ನು ತಲುಪ್ತಾ ಇದೆ. ಈ ತಲುಪುವ ಕ್ಷಣದಲ್ಲಿ ನೀವು ನಮ್ಮ ಜೊತೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ನೀವು ಸಹ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ ಅದಕ್ಕಿಂತ ಇನ್ನೇನು ಬೇಕು ಭಾಗ್ಯ. ಹಾಗಾಗಿ ತಾವು ಬರಬೇಕು. ಯಾವತ್ತು ಅಂತ ಕೇಳ್ತಿದ್ದೀರಾ? ಅಕ್ಟೋಬರ್ 11ನೇ ತಾರೀಕು. ಎಲ್ಲಿ ಅಂದರೆ ಬೆಂಗಳೂರಿನ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾಂಗಣದಲ್ಲಿರುವ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಭಾಂಗಣದಲ್ಲಿ. ಯಾರಿಗೆ ಪ್ರವೇಶ ಉಂಟು? ಎಲ್ಲರಿಗೂ ಪ್ರವೇಶ ಉಂಟು. ದಯವಿಟ್ಟು ಬನ್ನಿ, ನಮ್ಮ ಸಂತೋಷದಲ್ಲಿ ಪಾಲುಗೊಳ್ಳಿ. ಈ ಐತಿಹಾಸಿಕ ದಾಖಲೆಯ ಕ್ಷಣದಲ್ಲಿ ನೀವೂ ಸಾಕ್ಷಿಗಳಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎನ್ನುವುದು ನಮ್ಮೆಲ್ಲರ ಪ್ರಾರ್ಥನೆ. ಬರ್ತೀರಿಯಲ್ವಾ? ಕಾಯ್ತಾ ಇರ್ತೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.